ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ವಿಡಿಯೋ ಸ್ವಾಗತ. ಇವತ್ತು ಅನ್ಸಿಕತ್ತಕ ನಿನ್ನೆ ಮತ್ತೊಂದು ನ್ಯೂಸ್ ಕೇಳಿರಿ. ನಾನು ಮೂರು ಕಾಲು ಹಾಗೆ ಇಲ್ಲಿಂದ 3 ಗಂಟೆ ಇಲ್ಲಿಂದ ಹೊರಟಿದ್ದೆ. ಅಲ್ಲೊಂದು ಮೂರು ಕಾಲು ಹಂಗೆ ಅಲ್ಲಿ ರೀಚ್ ಆಯ್ನ ಬ್ರಿಡ್ಜಿಗೆ. 3:15 ಬೆಳಗ್ಗೆ 6:58 6:40 ತನಕ ಅಲ್ಲೇ ಬೀಸ್ತಿದ್ದೆ. ನಿನ್ನೆ ನ್ಯೂಸ್ ಎಂತ ಅಂದರೆ ಒಂದು ಹೆಂಗ್ಸಂಬ್ರೆ ಸ್ಕೂಟಿ ಮತ್ತು ಚಪ್ಪಲೆಲ್ಲ ಇಟ್ಟು ಅಲ್ಲಿ ಹೊಳೆಗೆ ಹಾರಿತಂದ ನ್ಯೂಸ್. ಅದಕ್ಕೆ ಒಂದು 200-300 ಜನ ಸೇರ್ಕೊಂಡಿದ್ದೀರಿ ಅಂಬರಲ್ಲ ಕಾರ್ಯಾಚರಣೆ ಮಾಡುತ್ತೆ. ಅಂದರೆ ಹಿಂಗ್ಸ್ ಬಿದ್ದದ್ದು ಹೌದಾ ಅಲ್ದ ಅಂದ್ಕೊಂಡು ಹೆಣ ಹುಡ್ಕೋಕೆ ಅಲ್ಲ ಮರ. ನಾ ಅಲ್ಲಿ ಬೆಳಗ್ಗಿಂದಲ್ಲಿ ತನಕ ಅವ್ರು ಹೇಳೋದು ಎಷ್ಟು ಗೊತ್ತಾ, ಒಂದು 5 ಗಂಟೆಗೆ ಬಿದ್ದೀರೇನೋ ಅಂತ. ಅವ್ರ ಮನೆಯವ್ರು ಹೇಳೋದಂದ್ರೆ 5 ಗಂಟೆಗೆ ಮನೆಯಿಂದ ಹೊದ್ದಿತ್ತು ಒಂದು ಹೇಳಿರು. ನಾನು ಒಂದು ಬೂತನ ಕಂಡಾಗ ಇಡೀ ಬ್ರಿಡ್ಜಿಗೆ ತಿರುಗ್ತಿದ್ದೆ. ಬ್ರಿಡ್ಜ್ ಕಾಲಡಿ ಅಲ್ಲೊಂದು ಸಣ್ಣ ಕಲ್ಲು ಬಿದ್ದರೂ ಗೊತ್ತಾಗ್ತದೆ ಸೌಂಡ, ಇನ್ನು ಮನ್ಸರು ಬಿದ್ದರೂ ಗೊತ್ತಾಗ್ತಿಲ್ಲ. ನಾನು ಹೇಳಿದೆ ಇವರಿಗೆಲ್ಲ, ನಾ ದೋಣಿಯೆಲ್ಲ ಹೇಳತ್ತೀವಿ ಕಾಣಿಸುತ್ತೆ. ಇಲ್ಲ ಮರ ಅಲ್ಲಿ ಬೀಳಲಿಲ್ಲ, ಬಿದ್ದರೆ ನಾವು ಹಾಪ್ಗಿಂತ ಫಸ್ಟ್ ಬಿದ್ದರೆ ಅಡ್ಡಿಲ್ಲ. ಅದಕ್ಕೆ ಎಂತ ಆಯ್ತು ಅಂತ ಗೊತ್ತಿಲ್ಲ. ನಿಮ್ಗೊಂದು ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ. ಅವರು ನನ್ನ ಲೆಕ್ಕದಾಗ ಅವ್ರು ನೀರಿಗೆ ಹಾರು ನಾನು ಒಬ್ಬನೇ ಅಲ್ಲ, ಮತ್ತು ಮೀನು ಹಿಡೋರು ಮತ್ತು ಒಂದು 3-4 ಜನ ಇದ್ದಿರು ಬಿಣಿ ಬಲಿ ಬಿಡೋರು. ನಿಮ್ಗೊಂದು ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ. ಅದು ಬೇಕಾದ್ರೆ ಸರ್ಚ್ ಮಾಡೋದೆಲ್ಲ ಫೈರ್ ಇಂಜಿನಿಯರೆಲ್ಲ ಬಂದಿದ್ದೆ ಸರ್ಚ್ ಮಾಡು. ಅದ್ರಲ್ಲಿ ಒಂದು ಸಣ್ಣ ಕ್ಲಿಪ್ ಹಾಕ್ತೀವಿ. ನಮ್ಮ ತೆಗೆದ್ರು ಕೂಡ ಮತ್ತೊಂದು ದೋಣಿ ತೆಗೆದ್ರು. ಇದ್ರ ಒಳಗಿಂದ ಐಡಿಯಾ ಹಿಡಿತಲ್ಲ ಮರಿ. ಈಗ ಇಳ್ಕೊಂಡು ದೋಣಿ ಕಟ್ಟದ್ದಾರು ಎಂತ ಕಟ್ಟದ ಮರಿ. ದೋಣಿ ಕಟ್ಟು ಜಲ್ಲು ತಾಕೋಯಿರಲ್ಲ ಮರಿ. ನಂಗೆ ಈಗ ಫ್ಲ್ಯಾಶ್ ಆಗಿ ಬಳ್ಳಿ ಬಿಡಿದ್ರು ಕೂಡ ಈಗ ನಾನು ತುಳಿಸ್ಕೊ ಹೋಗ್ಬೋದಲ್ಲ. ಇಲ್ಲಿ ಹಿಡ್ಕಿದ್ರಿ ಎಂಥ ಕರ್ಮ ಮಾರ. ಇವ್ರು ದೋಣಿ ತಪ್ಪಿಸೋತಿ ಮತ್ತು ಕೆಳಗೆ ಬಿಸಾಡಿ ಹೊರ ಎಂತ ಎಂಥ ಕಾಲ ಅಲ್ಲಿ ಬೀಸಕ್ಕೆ ಒಪ್ಕಾತಿಲ್ಲ ಜಲ್ ತಪ್ಪದಂಗೆ. ನಮ್ಮ ಗ್ರಾಚಾರಿಗೆ ಇಟ್ಟದಂದ್ರೆ ಅಂತೇಳಿ ನೀವು ಬೈಕು ಸರ್ವಿಸ್ ಕೊಟ್ಟಿದ್ದೆ. ನಂಗೆ ಈಗ ಇಲ್ಲಿ ಬಂಕ ಅಂತ ಬೈಕ್ ಇಲ್ಲ. ಅಮ್ಮ 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 ಬಾಲ್ದಿ ಜಲ್ಲೆ ಕೊತ್ಕೋರ್ ಮಾಡ್ತೀವಿ ಸಾಯ್ಲತ್ತೆ. ಜಲ್ಲೆ ಕತ್ಕೋರ್ ಜಲ್ಲು ಕತ್ಕೋರ್ ಮಾಡ್ತೀವಿ. ಎಲ್ಲಿ ತುದಿ ಕೊಡಿಯಪ್ಪ ಅಂದರೆ ಗಾಡಿನೂ ಇಲ್ಲ. ಎಂಥ ಮನ್ಸು ಮಾಡ್ತೀವಲ್ಲ. ಇದು ಜೊಲ್ಲ ಅಂತಿಲ್ಲ, ಇದು ಏನು ಹೋಗ್ಕೋರೆ ಅಂತಿಲ್ಲ. ನಾನು ನಿರ್ಬಿಸಾಯ್ತು ಅಕ್ಕಿ ಕಟ್ಟಿದ್ದೆ. ಇದಿಲ್ಲ ಜೀಲ್ ಮಾರಿ, ಇಲ್ಲೊಂದು ಜಿಲ್ಲಿತ್ತೆ ಇದನ್ನು ಊರಿಗೆ ಅಡಗಿತ್ತು ಮಾರಿ. ಇದು ತಗೊಂಡು ಹಾರ ಆಪದಲ್ಲಿ ನಾಳೆಗೆ ಅವ್ರ ಮನೆ ಬಾದಿ ಹೊಂಡೆ ಇದೆ. ಇದು ತಗೊಂಡು ಅವ್ರಿಗೆ ಕೋಚ್ ಬಿಡ್ತಾರೆ. ಆ ಜೇಲ್ ತಗೋಬ್ಕಾತಿರಿ ಅದು ಅಂತ ಬಾದಿ ಹೊಂಡ
ಎಂತದು ಪಕತಿ ಕೊಟ್ಟುಕ ಈಗ ಮತ್ತೆ ನೀರು ರಿಟರ್ನ್ ಬತ್ತ ಈಗ ಜಲ್ ತಕ ಹೋಗಿ ಸಾಧನೆ ಮಾಡೋಕಾತಿಲ್ಲ ಹೌದಮ್ಮಿಗೆ ಚಿಚ್ಚಿ ಅಂತ ಅದು ತಗೋಬ ಆತಿಲಿ ಇರೋರ್ದೀಗ ಹೊಸ ಬಾಲಿ ರೆಡಿ ಆತಿದ್ರು ಅಲ್ಲ ಬಾಲಿ ಇದು ಮಾಡ್ತಿದ್ರೆ ನೀವು ಹಂಗ್ಯಾರು ಆಯ್ಕೊಂಬಾರ ನಿಂದ ಇದು ಆಲ್ಟ್ರಾ ಪ್ರೋ ಬಾಡಿಯಲ್ಲಿ ತೋರ್ಸೋಕೆ ಆಗ್ತಿಲ್ಲ ಇಲ್ಲ ಕಾಪಿರೈಟ್ ಬೀಳತ್ತೆ ಆಯ್ತು ಅವಳು ಶುರು ಮಾಡ್ದಾಳು ವೀಡಿಯೋ ಮಾಡ್ಕೊಂಡು ಬಾಪದಿ ಈಗ ಹೊಸ ಬಾಲಿ ತಗೊಂಡೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೆಪ್ ಈ ಥರ ಇದು ಕನ್ನಡದಾಗ ಎಂತಂದ್ರಮ್ಮ ಬಾಲಿ ಅಂತ ನಂಗೂ ಗೊತ್ತಿತ್ತು ಕಸ ಮಾಡ್ದೇನ ಅಕ್ಕ ಕೊಯ್ಡುಕ ಹಾಂ ಫಸ್ಟ್ ಈ ಥರ ಬಾಲಿ ಸಾಂಗ್ ಕಣಕ್ ನಂಗೆ ನೆನಪು ಆತಿಪ್ಪು ಜಾಸ್ತಿ ಅಂದ್ರೆ ಬಾಲಿ ಸಾಂಗ್ ಕೂದಂತ್ರಿ ಇಲ್ಲಿ ಕನ್ನಡದಾಗೆ ನಮ್ಮ ಇದ್ರಾಗೆ ಪೈಡೀಚೆ ಅಂತಾರೆ ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಬಿಡಿ ಆ ಭಾಷೆ ಇದೇ ಥರ ಎಂತ ಅಮ್ಮೊಂದು ಮಾಡಿದಾಳ ಹಲಸಿನ ಹಣ್ಣಿಂದ ಲೈಕಿತ ಮತ್ತೆ ಹಲಸಿನ ಹಣ್ಣು ಇಡ್ಲಿ ಕಂಡಿರಿ ನೀವು ಹಲಸಿನ ಹಣ್ಣು ಇಡ್ಲಿ ನೀವು ಕಂಡಿರ್ತೀರಿ ನನ್ನ ಮಾಡಿದ ಹಲಸಿನ ಹಣ್ಣು ಇಡ್ಲಿ ಕಾಮೆ ಕಯಾ ಕಯಾ ಮಂಡಸ್ ಮಂಡಸ್ ಅಂದ್ರೆ ಇಲ್ಲೆಲ್ಲ ಹಿಡಿದ್ರು ಮಾಡ್ತೀವಿ ಯಾವ ಮಂಡಸ್ನಿಗೆ ಅಂದ್ರೆ ಮಕ್ಕಳೆಲ್ಲ ಶಾಲೆಗೆ ಹೋಗಿ ರೆಡಿಯರ್ಗೆ ಶಾಲೆಗೆ ಹೋಗ್ತಿದ್ದ ಯಾವ ಹೊಟ್ಟಿ ಕಣ ಒಂದು ಹೊಟ್ಟಿದಾಗ ಯಾ ಆ ಮಂಡಸ್ ಇದು ಮಂಡಸ್ ಕೂಡ ಒಂದು ಡಾಮಂದ ಆ ಮಂಡಸ್ ಹ್ಯಾಂಗ್ ಮಾಡಿದಲ್ಲ ಕಾಣಕನ ರುಚಿ ಹೇಳ್ತೆ ಅದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ತಿ ನೀವು ಹೇಳಕ್ಕೆ ಕಂಟೆಂಟ್ ಇಲ್ಲ ಇದೆಲ್ಲ ಮಾಡ್ತೀನಿ ಹೌದು ನಂಗೆ ಕಂಟೆಂಟ್ ಇಲ್ಲ ಹೇಳ ಸಾಂಗ್ ಹಾಕ್ಬೇಡ ನಾನು ಅಷ್ಟು ಒದ್ದಾಡಿ ರಾತ್ರಿ ಕಟ್ಟಿ ಹೋಯ್ದೆ ಅದು ಅವ್ರು ಇದೇ ಮಾಡ್ಕ ಜಲ್ಲೆ ಕದ್ಕೋಯ್ಕ ನಮಗೆ ರಾತ್ರಿ ಕೆಟ್ಟದ್ದು ಈ ಸ್ಟೆಪ್ ಮಾಡಿ ಹರ್ಕೊಳ್ಳಿ ಎರಡನೇ ಸ್ಟೆಪ್ ಸಾಂಗ್ ಬಂದ್ ಬೇಡ ಬಂದ್ ಮಾಡ್ತೀಯಲ್ಲಿ ಅದು ಹಂಗೆ ಸಾಮಾನ್ಯ ಸಾಂಗ್ ಬಂದ್ ಮಾಡ ಅಷ್ಟೇ ನಾನು ಹಂಗೆ ಆಗ್ತದೆ ಮತ್ತೆ ಅಂತ ಅಲ್ಲಿ ವೈಫೈ ಇದಿಲ್ಲ ಅಲ್ಲ ಅದು ಕಾಂತಿ ಎಷ್ಟು ದಿನ ತನಕ ಅಂದ ಎರಡನೇ ಸ್ಟೆಪ್ ಆ ಥರ ಇದು ಮಾಡ್ಕೊಂಡು ಬಾಯ್ ಹಾಂ ಕೇಬಲ್ ತೆಗ್ದು ಕೇಬಲ್ಗೂ ₹1 ಕೊಡೋದಿಲ್ಲ ಕೆಲ್ಸಕ್ಕೂ ಆತಿಲ್ಲ ಇಲ್ಲಿ ಬಂದು ಡೈಲಾಗ್ ಹೊಡಿತಾಳೆ ಒಂದೇ ಎಂಪ್ಲಾಯ್ ಅಂದ್ರೆ ನಮ್ಗಿಂತ ಒಂದೇ ಎಂಪ್ಲಾಯ್ ಅದು ₹1 ದುಡ್ದಿಲ್ಲ ಮತ್ತೆ ಯಾರೋ ಒಬ್ರು ಹೇಳದ ಅವಳಿಗೆಲ್ಲ ಕೆಲ್ಸಕ್ಕೆಲ್ಲ ಹೋಗಬೇಡಿ ಅವಳು ಒಳ್ಳೆ ಮಾಡಿ ಕೆಲ್ಸ ನೀವೇ ತಗೋರಿ ಕೆಲ್ಸ ಮಾಡ್ದ ಅವಳು ಕೆಲ್ಸ ಮನೆಗೆ ಒಂದು ಎಂತ ಗೊತ್ತಾ ಚಾ ಮತ್ತೆ ತೊಡ್ತಾಳೆ ಹೀಗೆ ಒಳ್ಳೆ ಮಾಡಿ ಇದು ಸಾಂಗ್ ಅಂತ ಕೂತಾಳು ಅಷ್ಟು ಬಿಟ್ರೆ ರಾಣಿ ಕಡೆಗಿದ್ದಾಳು ಇಲ್ಲಿ ದುಡುವರಿಗೆ ಅಮ್ಮ ಇವ ಅಮ್ಮ ದುಡುದಿಲ್ಲ ಅವನಿ ಎಂತ ದುಡಿತಮ್ಮ ವರ್ಷಕ್ಕೆ ಎಷ್ಟು ದುಡಿತೀಯಮ್ಮ ಇನ್ಕಮ್ ನಿಮ್ದು ಅಲ್ಲಿ ಕನ್ನಡದಾಗ ಅರ್ಥ ಆಗ್ತದೆ ₹5,000 ದುಡ್ಕತಿಲ್ಲ ಇನ್ನೀಗ ಕೊಡು ಸ್ಟಾರ್ಟ್ ಆಯ್ತಾ ಓಹೋ ಖುಷಿಗಣ್ ಅಯ್ಯೋ ಖುಷಿ ಹಬ್ಬ ಅವನಿಗೆ ಡಿಂಪಲ್ ಬೀಳತ್ತೆ ಎಂತ ಮಾಡ್ತೀವಿ ಮೊನ್ನೆ ಯಾರು ಹೇಳ್ತೀರಿ ಡಿಂಪಲ್ ಮೌಂಟ್ ಎವರೆಸ್ಟ್ ಮೇಲೆ ಕನಸೊಂದು ಶುರು ಆಯ್ತು ಈಗ ಅವಳೆಲ್ಲ ವಾಪಸ್ ಆಗ್ದಾಳು ನಮ್ಮನೆ ಅಣ್ಣ ನಂಗೆ ಹೇಳೋದು ಅದೆಲ್ಲ ಬರ್ತದೆ ನಂಗೆ ನೀಗೆ ಎನಿ ಟೈಮ್ ಒಬ್ರು ಕಮೆಂಟ್ ಮಾಡಿದ್ದೀರ ಅವ್ರು ಹೇಳಿದ್ದೀರ
ಮಗ ನಿಮಗೂ ಅರ್ಥ ಆಗ್ತಲ್ಲ, ಅವಳು ಒಂದು ಹೆಣ್ಣು, ನೀವು ಪಟ್ಟು ಮದಿ ಮಾಡಿಸ್ಬೇಡಿ ಅವಳಿಗೆ, ಒಳ್ಳೆ ಮಾಡಿ ಇದಲ್ಲ ಇದಾಗ್ತ ಆಯ್ತಲ್ಲ, ಇನ್ನು ಕೆಲ್ಸಕ್ಕೆ ಕಳಿಸಿ ಅವಳು ಕೆಲ್ಸಕ್ಕೆ ದುಡ್ದು ಅವಳು ಇದು ಮಾಡ್ಕೊ, ಅವಳು ಕಾಲಿನ ನಿಲ್ಕಂಡು ಒಂದಾದ್ರೆ ಒಂದು ನೆಗೆ ಹಿಡಿದೆ ಕಮೆಂಟ್ ರಿಪ್ಲೈ ಮಾಡೋದು ಹಿಂಗೆ ಚಿಲ್ರಿ ಅಲ್ಲ. ಸಪೋರ್ಟ್ ಕಾರಣ ಈಗ ವಿಡಿಯೋ ಬಂದ್ ಮಾಡ್ಕೊಳ್ಳಿ, ಅವಳು ಸಮಾವೇಶ ಇದ್ರಿ ಗೊತ್ತಮ್ಮ 8 ಗಂಟೆಗೆ ಎದ್ದಿದ್ದೆ ಬರ್ತಿ ಮತ್ ನಿದ್ರಿಯ 8:30 ಮನಿ ಇದೀಗ ಇದು ಆಪ ನಂಗೆ 12 ಗಂಟೆ ಮೇಲೆ ಇದು ನಮ್ದಲ್ಲ ಅಣ್ಣ, ಇವ್ರ ಅದು ಬೀಚ್ ಬಲಿದ್ ಎಂತ ಹಿಡಿ ಅಂದ್ರು ಅಲ್ಲ ಹಿಡುದಿಲ್ಲ. ಇದೀಗ ಯಾರ ಮನೆಗೆ ಹೊಂತೆ? ನಮ್ಮ ಮನೆಗೆ ಹೊಂತೆ, ನೀ ಯಾರ ಮನೆಗೆ ಹೊಂತೆ? ಅದು ನಮ್ದಲ್ಲಪ್ಪ, ಅದು ದುಡ್ಡು ನಮ್ಗೆ ಕೊಡ್ತೀರ? ಸಂಗ್ ಕೊಡ್ತೀರ ಹಂಗ ದುಡ್ದ? ಇದೀಗ ಅದಕ್ಕೆ ಹಾಪುದು ಯಾರು ಹೇಳಿ? ಇವನು ಮತ್ತೆ ಅಪ್ಪ ಹಾಪುದು, 1 ರೂಪಾಯಿ ಕೊಡುದಿಲ್ಲ. ನಮ್ದು ಲಡ್ಕಟ್ಟಿ ಬೀಸ್ ಬಾರಿ ಬೇಡ, 3,000 ರೂಪಾಯಿ ಕೊಡ್ತಾಕ ಬಂದು. ನಿಮ್ದೀಗ ಈ ಬಾಲಿಗೆ 3,000 ರೂಪಾಯಿ, ಅದು ಒಂದು ಬಾಲಿಗೆ 3,000 ರೂಪಾಯಿ. 9,000 ರೂಪಾಯಿ ಖರ್ಚಿತ್ತು, 9 ಅಲ್ಲ 10,000 ರೂಪಾಯಿ ಖರ್ಚಾಯ್ತು. 10 ಅಲ್ಲ ಅಣ್ಣ, ಜಾಸ್ತಿ ಆಯ್ತು. ಮಾಡೋದಿಗೆ 5,000 ರೂಪಾಯಿ ಆಯ್ತು. ಅದಕ್ಕೆ 5 ಅದಾರ ಕಡೆ ಪ್ಲಸ್ 7 ಅದಾರ ಕಡೆ ಪ್ಲಸ್ 3 ಜೊಲ್ಲೆ ಕೊತ್ಕೋರ್ ಮಾಡ್ತೀನಿ ಅಂದ. ಎಂತೆಂತ ಜಾನಲ್ಲಿ ಹೇಳ್ತಾರೆ ಮಾಡ್ದಿ, ಕೊಳದ ಮೇಲೆಲ್ಲ ಹಾಕಿ ಅವ್ರು ಕಟ್ಟದ್ ಲೂಸ್ ಮಾಡಿ ಕಟ್ಟಿರ, ಸೀದಾ ಅದು ಇಳ್ತಕ್ಕ ಕೊಳದ ಮೇಲೆ ಇದ್ರ ಮೇಲೆ ಒಂದು ಬದ್ ಬಿದ್ದಿತ್ತು. ಹೌದು, ಅವ್ರು ದೋಣಿ ತಗೋ ಹೊತ್ತಿಗೆ ಅಂತೆಲ್ಲ ಮಾಡಿ ಕಟ್ಟಿಗೆ ತಮ್ಮ ಇದಾಯ್ತು. ಅದ್ರಾಗು ಜೊಲ್ ತಗೋ ಏನ್ ಮಾಡ್ತಿ? ಈಗ ಜೊಲ್ ಇಲ್ದು ಹಾಪುದ ಹೆಂಗೀಗ ಕಾಂಬ ಜೊಲ್ ಅವ್ರ ತೆಗ್ದೊಲ್ ಬೇರೆ ದೋಣಿ ಬೆಚ್ಚಿ ನಾವು ಸುಮ್ಮನೆ ನಂದು ಒಂದಿನದ ಕೊಸ್ಬಿ ವೇಸ್ಟ್ ಮಾಡಿ ಲಾಸ್ಟಿಗೆ ಒಂದು 200 ರೂಪಾಯಿ ಯಾರು ಸಿಗ್ತೀವಿ. ನಮ್ಮ ಜಲ್ ಸಿಕ್ತು, ಅವ್ರ ಜಲ್ ಯಾರೋ ಕೊತ್ಕೋಯ್ರ, ಅವ್ರದ್ದು ಕೊತ್ಕೋದಕ್ಕೆ ಅವ್ರು ತೆಗ್ದು ದೂಡಿ ಆಮೇಲೆ ಇಲ್ಲೆಲ್ಲ ಪಾತಿ ಬೆಚ್ಚಿರ, ಆ ಪಾತಿ ಕಾಣ್ಲ ಈಗ ಜಲ್ ಸಿಕ್ತು. ಜಲ್ ಇಲ್ದಿರಿದು ಓಡಿಸ್ಕೊಂತ ಅದು ಯಾವುದೋ ಪಾತಿ ಬೆಚ್ಚಿರ, ಆ ಪಾತಿ ಹುಡುಕುದೇ ಅಲ್ಲ, ರಾತ್ರಿ ಗಡ್ಡಿ ನಮಗಂತೂ ತೋರ್ದಿಲ್ಲ, ಎಲ್ಲ ಸೇಮ್ ಇದ್ದಂಗೆ ಇರುತ್ತೆ ಜಲ್. ಸೊ ಈ ಜಲ್ಲಿಗ ದೋಣಿಗೆ ಇಟ್ಟಿಯಪ್ಪ. ಅಲ್ಲ ನಾವು ನಮ್ಮದು ಕತ್ಕೋರ ಹೇಳಿದೆ, ನಿಜ ಕಾಮ್ಕೂರು ಅವ್ರದ್ದೇ ಕತ್ಕೋರಪ್ಪ, ಅದು ತಪ್ಪ ಜಲ್ಲು ಅಂದ್ರೆ. ಇಲ್ಲಿ ಯಾರು ಕಾಳ್ರಿ ಇದ್ರಿ, ಯಾರು ಕಾಳ್ರಿ ಸಂತಿ ಜಾಸ್ತಿ ಅದಕ್ಕೆ ಹೇಳಿ. ಅದು ಎಷ್ಟು ಗೊತ್ತಾ, ಅದು 1.5 kg ಇದೆ, 200 ಗ್ರಾಮ್ಸ್ ಇದೆ. ಇದೇ ಕತ್ಕೋಯ್ರೆ ಎಸಿಡ್ ಜಾರಿ ಅಲ್ಲ ಎಸಿಡ್ ಸಾರಿ ದೋಣಿ ಅಂತ ಈ ನಮ್ಮನೆ ಹರಿದು ಬಂದು ಇವತ್ತಿಲ್ಲ ಅಂದ್ರೆ ಒಂದು 7 ಕೆಂಬರಿ ಮರಿ 2 ಬರ್ತಿದ್ದೆ ಕಾಣ್ಲಕ್ಕ. ಇಲ್ಲೇ ಹೊಡ್ಕಾಡೋದು ಕಾಣಿ, ಇಲ್ಲೇ ಹೊಡ್ಕಾಡೋದು ದೋಣಿ ಒಮ್ಮೆ ದೂರ ಕೊಚ್ಚ ಇಷ್ಟಪ್ಪ ದೂರ ಇಟ್ರಿ. ಲಾಸ್ ಮೇಲೆ ಲಾಸ್ ಅದು. ಈಗ ಕಿಸಿನ ಮೊಬೈಲ್ ಯಾವತ್ತು ಮೊಬೈಲ್ ಬೇಕು, ಸ್ಕ್ರೀನ್ ಗಾರ್ಡ್ ಹೊಡೆದು ಎತ್ಕೊಂಡಿತ್ತು. ಹೇ ದೇವ್ರೆ, ಡಿಸ್ಪ್ಲೇಗೆ ಹೋಗಿ ಅಂತ ಬಾರ್ದು ಸಾಕು. ಕಾಮ ತೋರಿಸ್ತೆ ಕಾಣಿ ಮನೆ ಮತ್ತೊಂದು ಮೊಬೈಲಾಗಿ ಹೊಡೆದೆ. ಅವ ಟೈಮೇ ಸರಿ ಇಲ್ಲ ನಂದು. ಎಂತ ಹಬ್ಬ ಮೊಬೈಲ್ ಬಿತ್ತು ಕಡೆ ಎಂತ ಹೋಯ್ತು ಮಾರಿ. ಸೊಕ್ಕ ಅಂಬರ್ ಕಿಸಿಂತೆ ಹೋದ ಜಾರಿ ಬಿದ್ದು ಸೊಕ್ಕ ಯಾವ ಎಲ್ಲಿಂದ ಮಾಡಿ ಪಾಗತ್ತದೇನಾ? ಆದ್ರೆ 1 ರೂಪಾಯಿ ಇಲ್ಲ. ಎಲ್ಲ ನಿಂತಿರ್ಕಮ್ಮ ಒಂದು ಫೋಟೋ ಒಂದು ವೀಡಿಯೋ ಸಂಬಂಧ ಇಲ್ಲಿ ಕಾಣ್ಲಕ್ಕೆ ಇದೇ ಬಿದ್ದು ಹೊಡೆದ ತೋರ್ತಾ ಕಣ್ಕೊಂಬಾರ ತೋರ್ತ ಎಲ್ಲಿ ತನಕ ಬಂದಿತ್ತ, ಇಲ್ಲಿ ತನಕ ಬಂದು ಹಿಂಗೆ ಹೊಡಿತಾ ಬಂದು ಫಸ್ಟ್ ಟೈಮ್ ನನ್ನ ಕೈಯಿಂದ ತಪ್ಪಿ ಹಾಕಂದ್ರೆ
ಹಂಗೆ ಇದು ಕಾಣಿ ಮಿಸ್ಟರ್ ಕಾರಿಗೆ ಹೆಂಗೆ ತೋರ್ ಮತ್ತು ಅದು ಅಲ್ಲದೆ ನಂದು ಶೋಲ್ಡ್ರ್ ಪೇನ್ ಮತ್ತು ಅದು ಅಲ್ಲದೆ ನಾನು ಡೈಲಿ ಲಾಗ್ ಮಾಡ್ತಿದ್ದೆ ಅಂದರೆ ಜಿಮ್ಮಿದೆ ಎಂತ 1 ಇಯರ್ ಚಾಲೆಂಜ್ ಮಾಡಿದ್ದೆ. ಅದು ಶೋಲ್ಡ್ರ್ ಪೇನ್ ಬಂತು ಅಂದ್ಬಿಟ್ಟು ಅಂದರೆ ನಾನು ಅಟ್ಟಿಗೆ ಅದಕ್ಕೆಲ್ಲ ಅದಕ್ಕೆಲ್ಲ ನೋಡ್ರಿ. ಈಗ ಒಬ್ಬರಾದ್ರೆ ಕೇಳಿ ಅವ್ರು ಹೇಳ್ರಿ ಈ ಜಿಮ್ಮಿಗೆಲ್ಲ ಹೋಗ್ರೆ ಆ ಶೋಲ್ಡ್ರ್ ಪೇನ್ದೆಲ್ಲ ಹೊತ್ತಮ್ಮಾಗ ಆಯ್ತಾ ಅದು ಹೇಳ್ರಿ. ಈಗ ಒಳ್ಳೇದೊಂದು ಜಿಮ್ ನಿಮಗೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ, ಆ ಜಿಮ್ಮಿಗೆ ಸೇರೋ ಕತ್ತ ಕಾಂಬ. ಹಾಗೆ ನಾನು ಅನ್ನದಲ್ಲಿ ಅಂತ ಜಿಮ್ ಇದೆ ಅಮ್ಮ ನಾ ಜಿಮ್ಮಿಗೆ ಅಮ್ಮ ನೀ ಕನ್ನಡದಾಗ ಹೇಳ 2 ದಿನದಾಗ ಅವ ಅಂದ್ರೆ ನಾ ಹೋಮ್ ವರ್ಕೌಟ್ ಮಾಡಿ ಶಾಪ್ ಹಾಕಿ 1 ವಾರದಾಗ ತೆಗ್ದಾಗದೆ ಕೊಯ್ರಟ್ಟಿ ನಾ ಹೇಳ್ತೇನೆ ನಿಂಗ ಎಷ್ಟು ಟ್ರೈನರ್ ಇದ್ದ ಕಣ ಸತ್ತೇ ಹೇಳ್ತೇನೆ ನಿಂಗೆ ಹೇಳೋದಾರಿ ಅವಲ್ಲ ಎಂತಕ್ಕೆ ಏನು ಆಪದಿ ಬೇಡಂತ್ರಿ ಅಮ್ಮ ಎಂತಕ್ಕೆ ಹೇಳಿ 8 ದಿನ ಕೊಯ್ಕ ಸುಮ್ಮನೆ ದುಡ್ಡು ಅಂತ ಕಾಣ್ ಮಾಡ್ತಾರೆ. ಆದ್ರೆ ಇಲ್ಲ, ಈ ಸತಿ ಮಾತ್ರ ಅಲ್ಟ್ರಾ ಪ್ರೋ ಬಾಡಿ ಬಿಲ್ಡರ್ ಗೊತ್ತಿಲ್ಲ, ಒಂದು ಫಿಟ್ನೆಸ್ ಮತ್ತು ಒಳ್ಳೆ ಮಸಲ್ ಗೇನ್ ಆಯ್ಕೆ ನಂಗೆ ಅಷ್ಟೇ. ನನ್ನ ಮೇನ್ ಅದೇ ಫಿಟ್ನೆಸ್ ಇತ್ತಮ್ಮಂಗಿತ್ತ ಆದ್ರೆ ಅಲಸ್ತಿ ಜಾಸ್ತಿ, ಆದ್ರೆ ಮಸಲ್ಸ್ ಗೇನ್ ಆಯ್ಕೆ ಅಂದರೆ ಒಂದು 60-65 70 kg ಹತ್ರ ಆಯ್ಕೆ ನಾನು ಅದಾರ ಕೂಡ ಮುಗೀತು. ನಾನೀಗ 55 kg ಇನ್ನೀಗ ಕಾಣಿಕೀಗ. ಮತ್ತು ನೀವು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್. ಹಾಗೆ ಕಮೆಂಟಾಗಿ ಹೇಳಿ ಯಾವ ಜಿಮ್